ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಎಲ್ಲೆಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೋ ಅಲ್ಲೆಲ್ಲ ದಬಾವಣೆ, ದಬ್ಬಾಳಿಕೆ, ದೌರ್ಜನ್ಯ ಶತಸಿದ್ಧ ಅಂತ ಈಗಾಗಲೇ ಹಲವಾರು ಬಾರಿ ರುಜುವಾತಾಗಿದೆ. 23% ಇದ್ದಂಥ ಹಿಂದೂಗಳು ಇವತ್ತು ಪಾಕಿಸ್ತಾನದಲ್ಲಿ 3% ಆಗಲಿಕ್ಕೆ ಕಾರಣೀಭೂತರೇ ಶಾಂತಿ ಬಾಂಧವರು. ಅವರ ದೌರ್ಜನ್ಯದಿಂದಾಗಿ ಈ ಸ್ಥಿತಿಗೆ ಇವತ್ತು ಹಿಂದೂಗಳು ಅಲ್ಲಿ ಬಂದಿದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಕೂಡ ಇದೇ ರೀತಿಯದಾದಂಥ ವಿದ್ಯಮಾನಗಳು ನಡೆದರೆ ನಾವು ಹಿಂದೂಗಳಿಗೆ ಎಲ್ಲಿ ಹೋಗಬೇಕು? ಏನು ವಿಷಯ? ಕಾಶ್ಮೀರದಲ್ಲಿ ನಡೆದಂಥ ವಿದ್ಯಮಾನ. ವಿದ್ಯಾರ್ಥಿ ಹೆಸರು ಪ್ರಥಮೇಶ್ ಶಿಂದೆ ಅಂತೇಳಿ. ಈತ NIT ಶ್ರೀನಗರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 7ನೇ ಸೆಮಿಸ್ಟರ್ನಲ್ಲಿ ಓದ್ತಾ ಇರುವಂಥ ಕೆಮಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಇನ್ನು ಒಂದೇ ಒಂದು ಸೆಮಿಸ್ಟರ್ ಆಗಿಬಿಟ್ರೆ ಅವನು ಇಂಜಿನಿಯರಿಂಗ್ ಪದವಿಯೇ ಮುಗಿದು ಹೋಗಿರೋದು. ಅತ್ಯಂತ ಬುದ್ಧಿವಂತ ಹುಡುಗ, ಅಸಾಧಾರಣ ಶಾಣೆ. ಆದರೆ ದುರ್ದೈವ ಅಂದರೆ ಒಂದೇ ಒಂದು ಘಟನೆಯಿಂದ ಆತನ ಸಂಪೂರ್ಣ ಭವಿಷ್ಯ ಮಂಕಾಗಿ ಹೋಗಿದೆ. ಏನಂಥ ವಿದ್ಯಮಾನ ನಡೆದಿದೆ? ಈತ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಫಾರ್ವರ್ಡ್ ಮಾಡ್ತಾನೆ. ಏನು ಪೋಸ್ಟ್ ಹಾಕಿದವರು ಯಾರು? ಪೋಸ್ಟ್ ಹಾಕಿದವನು ಹಮಾಸ್ ಉಗ್ರನ ಮಗ ಹಾಕಿರುವಂಥ ಪೋಸ್ಟು. ಆ ಪೋಸ್ಟನ್ನು ಈ ಪ್ರಥಮೇಶ್ ಶಿಂದೆ ಫಾರ್ವರ್ಡ್ ಮಾಡ್ತಾನೆ. ಆ ಹಮಾಸ್ ಉಗ್ರನ ಮಗನ ಹೆಸರೇನು? ಆತನ ಹೆಸರು ಮೊಸಬ್ ಹಸನ್ ಯೋಸಿಫ್ ಅಂತೇಳಿ. ಈ ಮೊಸಬ್ ಹಸನ್ ಯೋಸಿಫ್ ತನ್ನ ಇಸ್ಲಾಂ ಧರ್ಮದ ಕುರಿತಾಗಿಯೇ ಒಂದು ವಿಮರ್ಶಾತ್ಮಕವಾದಂಥ ಒಂದು ಪೋಸ್ಟ್ ಹಾಕಿರ್ತಾನೆ. ಆ ಪೋಸ್ಟನ್ನು ಈ ಪ್ರಥಮೇಶ್ ಶಿಂದೆ ಫಾರ್ವರ್ಡ್ ಮಾಡಿರ್ತಾನೆ. ನವೆಂಬರ್ 28ಕ್ಕೆ ನಡೆದಂಥ ಘಟನೆ, ಮೊನ್ನೆ ಇತ್ತೀಚೆಗೆ. ಯಾವಾಗ ಈ ಪೋಸ್ಟನ್ನು ಹಾಕಲಾಗತ್ತೆಯೋ ಇದ್ದಕ್ಕಿದ್ದ ಹಾಗೆ ಆ ಕಾಲೇಜಿನಲ್ಲಿದ್ದಂಥ ಈ ಶಾಂತಿ ಬಾಂಧವರೇನಿದ್ದಾರೆ ಅವರು ಇದ್ದಕ್ಕಿದ್ದ ಹಾಗೆ ಉಗ್ರರಾಗಿ ಬಿಡ್ತಾರೆ, ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈತನನ್ನು ರಸ್ಟಿಕೇಟ್ ಮಾಡಿ ಅಂತ ಆಡಳಿತ ಮಂಡಳಿ ಮೇಲೆ ದಬಾವಣೆ ಹೇರಲಿಕ್ಕೆ ಶುರು ಮಾಡ್ತಾರೆ. ಈತನನ್ನು ಹಾಸ್ಟೆಲ್ನಿಂದ ಡಿಬಾರ್ ಮಾಡಿ, ಎಕ್ಸಾಮ್ಗೆ ಕೂಡಲಾರ್ದ ಹಾಗೆ ಮಾಡಿ, ಈತನನ್ನು ಉಚ್ಚಾಟನೆಗೊಳಿಸಿ ಕಾಲೇಜಿಂದ ಅಂತ. ತಕ್ಷಣ ಕಾಲೇಜಿನ ಆಡಳಿತ ಮಂಡಳಿ ಶಿಸ್ತು ಸಮಿತಿ ಒಂದು ಸಭೆಯನ್ನು ಕರೆಯುತ್ತೆ. ಸಭೆಯನ್ನು ಕರೆದು ಮಾಡಿರುವಂಥ ಕೆಲಸ ಏನು ಅಂತ ನೋಡಿ. ಇದು ಈ ಕಡೆ ಆಯಿತು. ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ವಿಷಯವನ್ನು ಇಟ್ಕೊಂಡು ವೈರಲ್ ಮಾಡುವಂಥ ಕೆಲಸ ನಡೆಯುತ್ತೆ. ಪಾಕಿಸ್ತಾನದ ಟ್ವಿಟರ್ ಹ್ಯಾಂಡಲ್ಗಳ ಮೂಲಕ ಮತ್ತು ಇಲ್ಲಿರುವಂಥ ಎಡಚರ ಟ್ವಿಟರ್ ಹ್ಯಾಂಡಲ್ಗಳ ಮೂಲಕ ಅದರಲ್ಲಿ ಹಾಕಲಾಗತ್ತೆ, ಅವರ್ ಪ್ರೊಫೆಟ್, ಅವರ್ ಆನರ್, ಪನಿಷ್ ದಿ ಕಲ್ಪ್ರೇಟ್. ನಮ್ಮ ಮೊಹಮ್ಮದು, ನಮ್ಮ ಗೌರವ, ನಮ್ಮ ಘನತೆ, ಯಾರು ಇದರ ಬಗ್ಗೆ ಮಾತಾಡಿದ್ರು ಅವರನ್ನು ಪನಿಷ್ ಮಾಡಿ ಅನ್ನುವಂಥ ಒಂದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಇವರು ಫಾಲೋವರ್ಸ್ ಇರೋದು 10 ಜನ, 6 ಜನ, 3 ಜನ. ಇಂಥ ಒಂದು 25-50 ಟ್ವಿಟರ್ ಹ್ಯಾಂಡಲ್ ಮೂಲಕ ನಿರಂತರವಾಗಿ ಪೋಸ್ಟ್ ಮಾಡುವಂಥ ಕೆಲಸ ಶುರುವಾಗುತ್ತೆ. ದೊಡ್ಡದಾದಂಥ ಒಂದು ವಿದ್ಯಮಾನ ಅನ್ನುವ ರೀತಿಯಲ್ಲೇ ಇದನ್ನು ಬಿಂಬಿಸಲಾಗತ್ತೆ. ಕೊನೆಗೆ ಈ ದಬಾವಣೆಗೆ ಮಣಿದಂಥ ಈ ಕಾಲೇಜಿನ ಆಡಳಿತ ಮಂಡಳಿಯ ಶಿಸ್ತು ಸಮಿತಿ ಈ ಯುವಕನನ್ನು ಹಾಸ್ಟೆಲ್ನಿಂದ ಡಿಬಾರ್ ಮಾಡ್ತಾರೆ. ಎಕ್ಸಾಮ್ಗೆ ಕೂಡಲಾರದ ಹಾಗೆ ಮಾಡ್ತಾರೆ. ಎಂಥ ದುರಂತ ನೋಡಿ. ತಾನೇ ಬರೆದಂಥ ಪೋಸ್ಟ್ ಅಲ್ಲ, ಯಾವುದೋ ಒಂದು ಧರ್ಮದ ವಿರುದ್ಧವಾಗಿ ಈತನೇ ಮಾಡಿದಂಥ ಯಾವುದಾದ್ರೂ ಅಪಸವ್ಯ ಅಲ್ಲ. ಒಬ್ಬ ಹಮಾಸ್ ಉಗ್ರನ ಮಗ ಹಾಕಿರುವಂಥ ಪೋಸ್ಟನ್ನು ಈತ ಫಾರ್ವರ್ಡ್ ಮಾಡಿರತ್ತಾನೆ. ನೀವು ನೆನಪು ಮಾಡ್ಕೋಬೇಕು, ನೂಪುರ್ ಶರ್ಮಾ ಕೇವಲ ಒಂದು ಮಾತನ್ನು ಟೈಮ್ಸ್ ನೌನಲ್ಲಿ ಹೇಳಿದ್ದಕ್ಕೆ ಇವತ್ತು ಇಡೀ ದೇಶದಲ್ಲಿ ದೊಡ್ಡದಾದಂತಾಯಿತು. ಒಬ್ಬ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಕೂಡ ಈಕೆ ದೇಶಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿದರು. ಆಕೆ ಹೇಳಿದ್ದು ಏನೂ ತಪ್ಪಿರಲಿಲ್ಲ. ಇರುವ ವಿದ್ಯಮಾನವನ್ನು, ಇತಿಹಾಸವನ್ನು ಹೇಳಿದಂಥ ಒಂದು ಮಾತಿಗೆ ಇವತ್ತಿಗೂ ಅಜ್ಞಾತವಾಸವನ್ನು ಅನುಭವಿಸ್ತಾ ಇದ್ದಾರೆ. ಈಕೆಗೆ ಬೆಂಬಲಿಸಿದಂಥ ಕನ್ಹಯ್ಯಲಾಲ್ ಎನ್ನುವಂಥ ಉದಯಪುರದ ಒಬ್ಬ ಟೈಲರ್ನ ಸರ್ತನ್ಸೆ ಜುದಾ ಮಾಡಲಾಗಿದೆ, ಕತ್ತನ್ನು ಸೀಳಲಾಗಿದೆ. ಇದೇ ಭಾರತ ದೇಶದಲ್ಲಿ ಬಹುಸಂಖ್ಯಾತರು ಇರುವಂಥ ರಾಷ್ಟ್ರದಲ್ಲಿ ಇಂಥದ್ದೊಂದು ವಿದ್ಯಮಾನ ನಡೆದಿದೆ. ಈಗ ಈ ಯುವಕ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿತ್ತು. ಕೊನೆಯ ಸೆಮಿಸ್ಟರ್ನ ಅಂಚಿನಲ್ಲಿದ್ದಂಥ ಯುವಕ ಎಕ್ಸಾಮಿಗೆ ಕೂಡಬಾರ್ದು ಅಂತ ಸ್ವತಃ ಆಡಳಿತ ಮಂಡಳಿ ಹೇಳುತ್ತೆ. ಆತನ ಎಕ್ಸಾಮ್ ಕೂಡಲಾರ್ದ ಹಾಗೆ ಮಾಡಲತ್ತೆ. ಹಾಸ್ಟೆಲ್ನಲ್ಲಿ ಈತ ಇರಬಾರ್ದು ಅಂತ ತೀರ್ಮಾನ ಮಾಡಲಾಗತ್ತೆ. ಅಂದರೆ ಭಾರತ ದೇಶದ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥ ಪ್ರಶ್ನೆ. ಮತ್ತು ಯಾರು ಈ ಪೋಸ್ಟನ್ನು ಹಾಕಿದ್ದಾರೆ ಆತನ ಬಗ್ಗೆ ಯಾರು ಪ್ರಸ್ತಾಪವನ್ನೇ ಮಾಡೋದಿಲ್ಲ. ಫಾರ್ವರ್ಡ್ ಮಾಡಿದವನ್ನ ಪನಿಷ್ ಮಾಡುವಂಥ ವ್ಯವಸ್ಥೆ ಬರುತ್ತೆ. ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ದೇಶದಲ್ಲಿದೆ. ಈಗ ಅಲ್ಲಿ ಸರ್ಕಾರ ಇಲ್ಲದೆ ಹೋದರೂ ಕೂಡ, ಅಂದರೆ ಅಸ್ತಿತ್ವದಲ್ಲಿ ಸರ್ಕಾರ ಅಂತ ಇಲ್ಲದೆ ಹೋದರೂ ಒಬ್ಬ ಲೆಫ್ಟಿನೆಂಟ್ ಗವರ್ನರ್ ಅಂತ ಇದ್ದಾರೆ.
ಅವರಾದರೂ ಇದ್ರ ಕುರಿತಾಗಿ ಗಮನ ಹರಿಸಿ ಯಾಕೆ ಇಂಥ ವಿದ್ಯಮಾನಗಳು ನಡೀತವೆ ಅಂತ ಆಲೋಚನೆ ಮಾಡಬೇಕಾಗಿದೆ. ಅಲ್ಲಿರುವಂಥ ಅಲ್ಪಸಂಖ್ಯಾತರ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು. ಈ ಯುವಕನ ಭವಿಷ್ಯ ಮಂಕಾಗಲಾರದ ಹಾಗೆ ಆತನಿಗೆ ಪರೀಕ್ಷೆಗೆ ಅನುಮತಿ ಕೊಡುವಂಥ ಕೆಲಸವನ್ನು ನೀವು ಇವತ್ತು ಒತ್ತಾಯ ಮಾಡುವ ಮೂಲಕ ಮಾಡಬೇಕಾಗಿದೆ, ಆಗ್ರಹಿಸಬೇಕಾಗಿದೆ. ಇಲ್ಲದೆ ಹೋದರೆ ಇದೇ ರೀತಿಯಾದಂಥ ದಬಾವಣೆ ಇನ್ನೂ ಕೂಡ ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಈ ಯುವಕನಿಗೆ ಪ್ರಥಮೇಶ್ ಶಿಂದೆಗೆ ನಾವು ನಮ್ಮ ಬೆಂಬಲವನ್ನು ಘೋಷಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.